ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಆ್ಯಂಡ್ ವೆಲ್ಕಮ್. ಹೋಪ್ ಯರ್ ಆಲ್ ಡೂಯಿಂಗ್ ವೆಲ್ ಆ್ಯಂಡ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹೋಪ್ ಯರ್ ಆಲ್ ಡೂಯಿಂಗ್ ವೆಲ್, ಸ್ಟೇಯಿಂಗ್ ಸೇಫ್ ಆ್ಯಂಡ್ ಸ್ಟ್ರಾಂಗ್. ಆ್ಯಂಡ್ ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಇಟ್ಸ್ ಆಲ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನಾನಿವಾಗ AI ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ಕಂಪ್ನಿಲಿ. ಸೊ ಆಸ್ ಎನ್ AI ಇಂಜಿನಿಯರ್ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಲ್ಡಲ್ಲಿ ಸುಮಾರು ಹತ್ತತ್ರ 5 ರಿಂದ 6 ವರ್ಷ ತನಕ ನಾನು ಇದೇ ಫೀಲ್ಡಲ್ಲಿ ಇದ್ದೀನಿ. ಸೊ ಎಲ್ಲರ ಮನಸ್ಸಲ್ಲಿ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಕೆಲಸಗಳನ್ನ ಕಿತ್ಕೊಳುತ್ತಾ, ವಿಲ್ AI ರೀಪ್ಲೇಸ್ ಹ್ಯೂಮನ್ಸ್ ಆರ್ ವಿಲ್ AI ಟೇಕರ್ ಆಲ್ ದ ಜಾಬ್ಸ್? ಸೊ ಈ ಒಂದು ಡೌಟ್ಸ್ಗಳಿಗೆ ಸೊಲ್ಯೂಷನ್ ಕೊಡುವಂತ ಸಮಯ. ಸೊಲ್ಯೂಷನ್ ಇನ್ ದ ಸೆನ್ಸ್ ಐ ಆಮ್ ಸ್ಪೀಕಿಂಗ್ ಅಬೌಟ್, ನಾನು ಇವತ್ತೇನು ಮಾತಾಡೋಕ್ಕೆ ಹೊರಟಿದ್ದೀನಿ ಅಂತಂದ್ರೆ ದ AI ಹೈಪ್ ವರ್ಸಸ್ AI ರಿಯಾಲಿಟಿ. ಸೊ ಆ ಒಂದು ರಿಯಾಲಿಟಿ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದಿಸ್ ಚಾನಲ್, ಸೊ ನೀವೇನಾದರೂ ನನ್ನ ಒಂದು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿದೆ. ಸೊ ವಾಟ್ ಈಸ್ AI ಆ್ಯಕ್ಚುಲಿ ಡೂಯಿಂಗ್? ಸೊ ವಾಟ್ ಆರ್ ದ ವರ್ಕ್ಸ್ AI ಇಸ್ ಡೂಯಿಂಗ್? ಸೊ ಯಾವುದಾದೆಲ್ಲ ಕೆಲಸಗಳು ಈಗ ಕರೆಂಟ್ಲಿ AI ಇಸ್ ಡೂಯಿಂಗ್ ಅಂತಂದರೆ ಕಂಟೆಂಟ್ ರೈಟಿಂಗ್ ಆಗಿರ್ಬೋದು. ಕಂಟೆಂಟ್ ರೈಟಿಂಗು ಅದಾದಮೇಲೆ ಇಮೇಲ್ಸ್ ಬರೀತಾ ಇದೆ, ಅದಾದಮೇಲೆ ಇಮೇಜ್ ಜನರೇಟ್ ಮಾಡ್ತಾ ಇದೆ, ಅದಾದಮೇಲೆ ಸೊ ನೆಕ್ಸ್ಟ್ ವಿಡಿಯೋಸ್ ಮಾಡ್ತಾ ಇದೆ. ಸೊ ಇದೆಲ್ಲ ಸೊ ನಾರ್ಮಲ್ ಆಗಿ ಆಲ್ ದ ಡಾಕ್ಯುಮೆಂಟೇಶನ್ ವರ್ಕ್ಸ್, ಆಮೇಲೆ ಕಂಟೆಂಟ್ ರೈಟಿಂಗ್ ವರ್ಕ್ಸ್, ಆಮೇಲೆ ರಿಪಿಟೇಟಿವ್ ಟಾಸ್ಕ್. ಸೊ ಈ ಥರ ನಾನ್ ಟೆಕ್ನಿಕಲ್ ಡಾಕ್ಯುಮೆಂಟೇಶನ್ ಜಾಬ್ಸ್ ಏನಿದೆ ಅದೆಲ್ಲ ಕೂಡ ರಿಪ್ಲೇಸ್ ಆಗುತ್ತೆ. ಆ್ಯಂಡ್ ಒಂದು ಎಕ್ಸಾಂಪಲ್ ಏನಂತಂದರೆ ಲೇಟ್ 90s ಅಲ್ಲಿ ಕಂಪ್ಯೂಟರ್ಸ್ ಬಂತು, ಆದರೆ ಎಲ್ಲೂ ನಮಗೆ ಜಾಬ್ಸ್ ಹೋಗ್ಲಿಲ್ಲ, ಆದರೆ ಹೊಸ ಆಪರ್ಚುನಿಟೀಸ್ ಹುಡ್ಕೊಂತು. ಅವಾಗ ಎಷ್ಟೊಂದು ಜನ ಭಯ ಪಟ್ಟಿದ್ರು, ಕಂಪ್ಯೂಟರ್ಸ್ ಬರ್ತಾ ಇದೆ ಇನ್ನ, ಸೊ ರೆಕಾರ್ಡ್ಸ್ನ ನಾವು ಈಗ ಮೇಂಟೈನ್ ಮಾಡೋದು. ಸೊ 90s ಎಲ್ಲ ಹಂಗೆ ಇತ್ತು. ಸೊ 90s ಅಲ್ಲೆಲ್ಲ ಕಂಪ್ಯೂಟರ್ಸ್ ಇರಲಿಲ್ಲ, ಆದರೆ ಕಂಪ್ಯೂಟರ್ಸ್ ಬಂತು, ಆದರೆ ಹೊಸ ಆಪರ್ಚುನಿಟೀಸ್ ಹುಡ್ಕೊಂತು. ಸೊ ಪೀಪಲ್ಸ್ಗೆ ಕಂಪ್ಯೂಟರ್ ಕೊಟ್ಬಿಟ್ಟು, ಸೊ ನೀವು ಈಗ ಏನು ಕೆಲಸ ಮಾಡ್ತಿದ್ರಿ, ಸೊ ಮ್ಯಾನ್ಯಲ್ ವರ್ಕ್ಸ್ ಮಾಡ್ತಿದ್ರಿ, ಅದನ್ನ ಸೊ ಯೂಸಿಂಗ್ ಕಂಪ್ಯೂಟರ್, ಸೊ ಯು ಹ್ಯಾವ್ ಟು ಡು ಅಂತ ಅಂದ್ಬಿಟ್ಟು ಹೊಸ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಿಕೊಟ್ರು. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಜಾಬ್ಸ್ ಅಟ್ ರಿಸ್ಕ್. ಸೊ ಯಾವೆಲ್ಲ ಇವನ್ ಜಾಬ್ಸ್ಗಳು ರಿಸ್ಕಲ್ಲಿ ಇದ್ದಾವೆ? ಸೊ ನಾವನ್ನ ಈಗ ಲಿಸ್ಟ್ ಮಾಡಕ್ಕೆ ಹೋದ್ರೆ ಸ್ಟಾರ್ಟಿಂಗ್ ಬರೋದು ಕಾಲ್ ಸೆಂಟರ್ ಜಾಬ್ಸ್ಗಳು, ಅದಾದಮೇಲೆ ನೆಕ್ಸ್ಟ್ ಬಂದು BPO ಒಂದು ಜಾಬ್ಸ್ಗಳು, ಆ್ಯಂಡ್ ಕಸ್ಟಮರ್ ಸಪೋರ್ಟ್ ಜಾಬ್ಸು, ಆ್ಯಂಡ್ ಆಲ್ ಟೈಪ್ಸ್ ಆಫ್ ನಾನ್ ಟೆಕ್ನಿಕಲ್ ಜಾಬ್ಸ್ ಈಗ ರಿಸ್ಕಲ್ಲಿ ಇದ್ದಾವೆ ಅಂತ ನಾನು ಹೇಳ್ತೀನಿ. ಸೊ ಬಿಕಾಸ್ ಈಗ ನಾನ್ ಟೆಕ್ನಿಕಲ್ ಜಾಬ್ಸ್ ಆರ್ ಗೆಟಿಂಗ್ ರೀಪ್ಲೇಸ್ಡ್. ಈಗ ಕಸ್ಟಮರ್ ಸಪೋರ್ಟ್ಗೇನು ಈಗ ಆಲ್ಮೋಸ್ಟ್ ಚಾಟ್ ಬೋರ್ಡ್ಸ್ ಬಂದ್ಬಿಟ್ಟಿದೆ, ಆ್ಯಂಡ್ ಇವನ್ ಕಾಲ್ ಸೆಂಟರ್ ಜಾಬ್ಸ್ಗಳಿಗೂ ಚಾಟ್ ಬೋರ್ಡ್ಸ್ ಬಂದ್ಬಿಟ್ಟಿದೆ. ಆ್ಯಂಡ್ ಈ ವೆಬ್ಸೈಟಲ್ಲಿ ನೋಡ್ಬೋದು, ಈಗ ನಾವು ಯಾವುದೇ ಒಂದು ಕಂಪ್ನಿ ವೆಬ್ಸೈಟು, ಇಲ್ಲಾಂದರೆ ಹಾಸ್ಪಿಟಲ್ ವೆಬ್ಸೈಟು ಆ್ಯಂಡ್ ಎಜುಕೇಷನ್ ವೆಬ್ಸೈಟಲ್ಲಿ ನಿಮಗೆ ಆ ಸೈಡಲ್ಲಿ ಸೊ ಹೌ ಕೆನ್ ಐ ಹೆಲ್ಪ್ ಯು ಆ ಥರ ಎಷ್ಟೊಂದು ಈ ಚಾಟ್ ಬೋರ್ಡ್ಸ್ಗಳು ಈಗ ಕ್ರಿಯೇಟ್ ಆಗಿಬಿಟ್ಟಿದ್ದಾವೆ, ಎಷ್ಟೊಂದು ಜನ ಬಿಲ್ಡ್ ಮಾಡಿದ್ದಾರೆ. ಈಗ ಹೊಸ ಜಾಬ್ಸ್ ಯಾವೆಲ್ಲ ಗ್ರೋ ಆಗುತ್ತೆ, ಆ್ಯಂಡ್ ದ ಜಾಬ್ಸ್ ದಟ್ ವಿಲ್ ಗ್ರೋ ಇನ್ ಅಪ್ಕಮಿಂಗ್ ಇಯರ್ಸ್. ಸೊ ವಿಚ್ ಕೈಂಡ್ ಆಫ್ ಜಾಬ್ಸ್ ವಿಲ್ ಗ್ರೋ ಅಂತಂದರೆ ಆಲ್ ಕೈಂಡ್ ಆಫ್ ಡೇಟಾ ಜಾಬ್ಸ್. ಅಂದರೆ ನೆಕ್ಸ್ಟ್ ಬಂದು ಈಗ ಡೇಟಾ ಅನಲಿಸ್ಟ್ ಆ್ಯಂಡ್ ಡೇಟಾ ಸೈಂಟಿಸ್ಟ್ ಆ್ಯಂಡ್ ಡೇಟಾ ವಿಜುವಲೈಸೇಷನ್ ವರ್ಕ್ಸು. ಆ್ಯಂಡ್ ಯಾರೆಲ್ಲ ಈಗ ಸೊ ಎಕ್ಸೆಲ್ ಯೂಸ್ ಮಾಡಿ ಕೆಲಸ ಮಾಡ್ತಿದ್ದೀರಾ, ಆಲ್ ಕೈಂಡ್ ಆಫ್ ನಾನ್ ಟೆಕ್ನಿಕಲ್ ಜಾಬ್ಸ್, ಮತ್ತು ಕಾಪಿ ಪೇಸ್ಟ್ ವರ್ಕ್ಸ್ ಆಗಿರ್ಬೋದು, ಆ್ಯಂಡ್ ರಿಪೋರ್ಟ್ಸ್ ಮೇಕಿಂಗ್ ವರ್ಕ್ಸ್ಗಳು. ಸೊ ಇವೆಲ್ಲ ಕೂಡ ಎವಾಲ್ವ್ ಆಗುತ್ತೆ ಸೊ ವಿತ್ AI ಅಸಿಸ್ಟೆಡ್ ಥಿಂಗ್. ಸೊ ನೀವು ಯಾವುದೇ ಈಗ ನಾನ್ ಟೆಕ್ನಿಕಲ್ ವರ್ಕ್ಸ್ ಆಗಿದ್ರು ಅದನ್ನ ನಾವು ಸೊ AI ಅಸಿಸ್ಟೆಡ್ ಆಗಿ ನೀವು AI ಇಂಪ್ರೂವ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಯು ಶುಡ್ ಅಡಾಪ್ಟ್ ಟು AI. ಆ್ಯಂಡ್ ಪ್ಲಸ್ ಅದೊಂದು ಈಗ ಡೇಟಾ ಕಡೆ ಆದರೆ, ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ AI ಥಿಂಗ್. ಸೊ ವಿಚ್ ಜಾಬ್ಸ್ ವಿಲ್ ರೈಸ್ ಅಂತ ಅಂದರೆ AI ಇಂಜಿನಿಯರ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಇಂಜಿನಿಯರ್ ಆ್ಯಂಡ್ ಡೇಟಾ ಇಂಜಿನಿಯರ್ಸ್ ಆ್ಯಂಡ್ ಪ್ರಾಂಪ್ಟ್ ಇಂಜಿನಿಯರ್ಸ್ಗಳು ಆ್ಯಂಡ್ ಡೇಟಾ ಆರ್ಕಿಟೆಕ್ಟ್ ಆ್ಯಂಡ್ ಏಜೆಂಟಿಕ್ AI ಇಂಜಿನಿಯರ್. ಯಾಕಂದರೆ ಈಗ ಇವಾಗ ಎಲ್ಲ ಕಡೆ ಈಗ ಏಜೆಂಟಿಕ್ AI ಬಂದ್ಬಿಟ್ಟಿದೆ. ಸೊ AI ಏಜೆಂಟ್ಸ್ ಈಗ ಎವಾಲ್ವ್ ಆಗ್ತಾ ಇದೆ ಆ್ಯಂಡ್ ರೂಲ್ ಮಾಡ್ತಾ ಇದೆ. ಸೊ ದೀಸ್ ಕೈಂಡ್ ಆಫ್ ಜಾಬ್ಸ್ ಈಗ ನೆಕ್ಸ್ಟ್ ನಮಗೆ ರೈಸ್ ಆಗುತ್ತೆ ಅಪ್ಕಮಿಂಗ್ ಇಯರ್ಸಲ್ಲಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಲಾಸ್ಟ್ ಥಿಂಗ್, ಆ್ಯಂಡ್ ಕೊನೆಯದಾಗಿ ಏನಂತಂದರೆ ಸೊ ವಾಟ್ ಯು ಶುಡ್ ಡು, ಐದರ್ ಟು ಸೆಕ್ಯೂರ್ ಅ ಜಾಬ್ ಆರ್ ಐದರ್ ಟು ಅಡಾಪ್ಟ್ ದ AI ಇನ್ ಯರ್ ವರ್ಕ್. ಸೊ ನಿಮ್ಮ ಒಂದು ಕೆಲಸದಲ್ಲಿ ಆರ್ ನಾಟ್ ಟೆಕ್ನಿಕಲ್ ಸೊ ಜಾಬ್ಸಲ್ಲಿ ಆರ್ ಎನಿ ಕೈಂಡ್ ಆಫ್ ವರ್ಕ್, ಕೋಡಿಂಗ್ ಕೂಡ ಆಗಿರ್ಬೋದು. ಸೊ ಆ ಒಂದು ಸೊ ಜಾಬ್ಸಲ್ಲಿ ನೀವು AI ಅಡಾಪ್ಟ್ ಮಾಡ್ಕೋಬೇಕಂತಂದರೆ ಸೊ ನೀವೇನೆಲ್ಲ ಮಾಡ್ಬೋದು? ಸೊ ಫಸ್ಟ್ ಥಿಂಗ್ ಬಂದು ಸೊ ಲರ್ನ್ ರಿಯಲ್ ಸ್ಕಿಲ್ಸ್ ಆಫ್ AI. ಸೊ AI ಟೂಲ್ಸ್ನ ಯೂಸ್ ಮಾಡಿ ಟು ಇನ್ಕ್ರೀಸ್ ಯೋರ್ ಪ್ರೊಡಕ್ಟಿವಿಟಿ 10x. ಸೊ ಇವಾಗ ಎಲ್ಲರೂ ಹೆಂಗೆ ಕೇಳ್ತಾ ಇದ್ದಾರೆ ಅಂತಂದರೆ ಸೊ ಯು ಹ್ಯಾವ್ ಟು ಇನ್ಕ್ರೀಸ್ ಯೋರ್ ಪ್ರೊಡಕ್ಟಿವಿಟಿ. ಸೊ 10x ಪ್ರೊಡಕ್ಟಿವಿಟಿ ಆ್ಯಂಡ್ ಟೈಮ್ ಹ್ಯಾಸ್ ಟು ಬಿ ಸೇವ್. ಸೊ ಟೈಮ್ನ ಸೇವ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ, ಆ್ಯಂಡ್ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಹೇಳ್ತಾ ಇದ್ದಾರೆ. ಸೊ ಬಿಲ್ಡ್ ಯುವರ್ ರಿಯಲ್ AI ಸ್ಕಿಲ್ಸ್. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ AI ನೀವು ನಿಮ್ಮ ಲೈಫಲ್ಲಿ ಹೇಗೆ ನೀವು ಅಡಾಪ್ಟ್ ಮಾಡ್ಕೋಬೇಕು, ಆ್ಯಂಡ್ ಸೊ ಹೇಗೆ ನೀವು ಅಡಾಪ್ಟ್ ಮಾಡ್ಕೊಬೋದು, ಆ್ಯಂಡ್ ಯಾವೆಲ್ಲ ಜಾಬ್ಸ್ ರೀಪ್ಲೇಸ್ ಆಗುತ್ತೆ ಆ್ಯಂಡ್ ರೀಪ್ಲೇಸ್ ಆಗಿದೆ, ಆ್ಯಂಡ್ ಯಾವೆಲ್ಲ ಜಾಬ್ಸ್ ರಿಸ್ಕಲ್ಲಿದೆ,
ಆ್ಯಂಡ್ ಯಾವೆಲ್ಲ ಜಾಬ್ಸ್ ರೈಸ್ ಆಗುತ್ತೆ ಇನ್ ಅಪ್ಕಮಿಂಗ್ ಇಯರ್ಸಲ್ಲಿ ಅಂತ ನಾನು ಇವತ್ತು ನಿಮ್ಗೋಸ್ಕರ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ ಹೊಸ ಟಾಪಿಕ್ನ ತೊಗೊಂಡ್ಬರ್ತೀನಿ ಅಂತ ಹೇಳ್ತಾ. ಸೊ ಹೋಗೋಕ್ಕಿಂತ ಮುಂಚೆ ನಾನು ಒಂದು ಮಾತನ್ನ ನಾನು ಹೇಳ್ತೀನಿ. ಸೊ AI ವಿಲ್ ನಾಟ್ ರಿಪ್ಲೇಸ್ ಹ್ಯೂಮನ್ಸ್, ಆದರೆ ಬಟ್ ಹ್ಯೂಮನ್ಸ್ ಹೂ ವಿಲ್ ಯೂಸ್ AI ವಿಲ್ ಡೆಫಿನೆಟ್ಲಿ 100% ವಿಲ್ ರೀಪ್ಲೇಸ್ ದ ಅದರ್ ಹ್ಯೂಮನ್ಸ್ ಹೂ ಡೋಂಟ್ ಯೂಸ್ AI. ಸಿಗೋಣ ಮುಂದಿನ ವಿಡಿಯೋಲಿ.